ವೆಲ್ಕಮ್ ಬ್ಯಾಕ್ ಅಶ್ವಥ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಲ್ಲಿಂದ ಮಾತಾಡ್ತಿದ್ದೀನಿ ಅಂತಂದರೆ ಹುಬ್ಳಿಯಿಂದ. ಸೊ ಹುಬ್ಳಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಕಮೆಂಟ್ ಮಾಡಿ. ನಾವು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂತಂದರೆ ಸೌದತ್ತಿ ಎಲ್ಲಮ್ಮ ತಾಯಿಗೆ ನಾವು ಹೋಗ್ತಾ ಇರೋದು. ನನ್ನ ಲೈಫಲ್ಲಿ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬಾ ಹೊಟ್ಟೆ ಹಸಿತಾಯಿತು ಅಂತ ಬೆಳಗ್ಗೆನೆ ತಿಂಡಿ ತಿಂತಾ ಇದ್ದೀನಿ. ನನಗಂತೂ ತುಂಬ ಹೊಟ್ಟೆ ಹಸು ತಡ್ಕೊಳ್ಳೋದಕ್ಕೆ ಆಗಲ್ಲ. ಅದಕ್ಕೆ ನಮ್ಮ ಯಜಮಾನ್ರು ರೇಗಿಸ್ತಾ ಇದ್ರು, ಬೆಳಗ್ಗೆನೆ ತಿಂಡಿ ತಿಂತಾ ಇದೆಯಾ ಅಂತ. ಅದಾದಮೇಲೆ ನಾವು ಎಲ್ಲಮ್ಮ ತಾಯಿ ದರ್ಶನ ಮಾಡೋಕ್ಕೆ ಹೊರಟ್ವಿ. ನಾವು ಬೆಳಗಿನ ಜಾವ 6:30 ಅಂತ ಅನಿಸುತ್ತೆ ಬಸ್ ಹತ್ತಿದ್ದು. ಅಲ್ಲಿಗೆ ಹೋಗಿದ್ದು ಒಂದು 8 ಗಂಟೆ ಅನಿಸುತ್ತೆ. ತುಂಬ ರಶ್ ಇತ್ತು. ಈ ಟೈಮಲ್ಲಿ ನಿಜವಾಗ್ಲೂ ಬರೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಜಾತ್ರೆ ಟೈಮ್ ಇರುತ್ತೆ. ಜನವರಿಯಿಂದ ಫೆಬ್ರವರಿ ಫುಲ್ಲು ಜಾತ್ರೆಯಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ತುಂಬ ಜನ ಬಂದಿರ್ತಾರೆ. ನಾವು ಈ ಟೈಮಲ್ಲಿ ಹೋಗಿ ತಪ್ಪು ಮಾಡಿಬಿಟ್ವಿ ಅಂತ ಅನಿಸುತ್ತೆ. ಸೊ ಅಲ್ಲಿ ನೋಡಿ ಜನರನ್ನ ಖುಷಿನೂ ಆಯಿತು. ಸುಮಾರು ಜನ ಕೂಡ ರೆಕಗ್ನೈಸ್ ಕೊಟ್ಟು ಮಾತಾಡ್ಸಿದ್ದೀರಾ, ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಯಾಕಪ್ಪ ಈ ಟೈಮಲ್ಲಿ ಹೋಗಬೇಡಿ ಅಂತ ಹೇಳ್ತೀನಿ ಅಂದರೆ, ಅಲ್ಲಿ ತುಂಬ ಜಾತ್ರೆಗಳಿರ್ತವೆ. ಪಾಪ ಅವರ ಶಾಸ್ತ್ರ ಸಂಪ್ರದಾಯ ವರ್ಷಕ್ಕೊಂದು ಸತಿ ಬರಬೇಕಲ್ವ. ಸೊ ಅದಕ್ಕೆ ಸುಮಾರು ಜನ ಬರ್ತಾನೆ ಇರ್ತಾರೆ. ಅದಕ್ಕೆ ನೀವೇನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅಲ್ಲಿಗೆ ಹೋಗಬೇಕು ಅಂತ. ಸೊ ಒಂದು ಮಾರ್ಚ್, ಏಪ್ರಿಲ್, ಮೇ ಆ ಥರ ಟೈಮಲ್ಲಿ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾರ್ಮಲ್ ನೀವು ಜಾತ್ರೆ ಟೈಮಲ್ಲೂ ನೋಡ್ಬೋದು. ಅಂದರೆ ಒಂದು 2 ಅವರ್ಸ್ ಆದರೂ ಲೈಕ್ ನೋಡೋಕ್ಕೆ ದೇವ್ರನ್ನ ಟೈಮ್ ತೊಗೊಳುತ್ತೆ. ಹಾಗೆಯೇ ಇನ್ನೊಂದು ವಿಷಯ ಹೇಳ್ತೀನಿ, ಅಲ್ಲಿ ಫೋನ್ಪೇ ಅಂತೂ ಒಂಚೂರು ವರ್ಕ್ ಆಗೋಲ್ಲ. ಏನಾರು ಹೋದರೆ ಕ್ಯಾಶ್ನ ಕ್ಯಾರಿ ಮಾಡಿ. ನಮ್ಮ ಥರ ಫೋನ್ಪೇನೇ ನೀವು ನಂಬ್ಕೊಂಡು ಹೋದರೆ ಹೋಗುತ್ತೆ. ನೀವು ಎಲ್ಲೇ ಹೋದರೂ ಅಷ್ಟೇ ಫೋನ್ಪೇನ ಕ್ಯಾರಿ ಮಾಡಿ, ಆಯಿತಾ. ಹಾಗೆಯೇ ನನಗಂತೂ ದೇವ್ರನ್ನ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಯಾಕಪ್ಪ ಅಂತ ಕೇಳ್ತಿದ್ರೆ, ಅಲ್ಲಿ ಭಂಡಾರನ ಎರಚುತ್ತಾ ಇರ್ತಾರೆ. ಸೊ ಗೋಪುರದೊಳಗಡೆ ಹೋದ ತಕ್ಷಣ ಅಲ್ಲಿ ಗೋಪುರದ ಮೇಲಿರೋ ಭಂಡಾರ ಆಲ್ಮೋಸ್ಟ್ ನನ್ನ ಮೇಲೆ ಬಿದ್ದಿತ್ತು. ಒಂಥರ ಖುಷಿ, ಒಂಥರ ಅದು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ. ಒಂಥರ ದೇವ್ರ ವರ ಅಂತ ಅನಿಸುತ್ತೆ. ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ದಕ್ಕೆ ತುಂಬಾ ಎಂಜಾಯ್ ಮಾಡಿದ್ವಿ. ಜಸ್ಟ್ 1 ಡೇ ಟ್ರಿಪ್ ಅಷ್ಟೇ. ಬೆಂಗಳೂರನ್ನ ಇವತ್ತು ನೈಟ್ ಬಿಟ್ವಿ ಅಂದರೆ ನಾಳೆ ಬೆಳಿಗ್ಗೆ ಅಲ್ಲಿ ಹೋಗ್ತೀವಿ. ನಾಳೆ ನೈಟ್ ಅಲ್ಲಿ ಬಿಟ್ಟು ಬೆಳಗ್ಗೆ ಬ್ಯಾಂಗ್ಳೂರಿಗೆ ಬರ್ತೀವಿ. ಫುಲ್ ಡೀಟೇಲ್ ಬೇಕು ಅಂತ ಅಂದರೆ ಸೊ ನನಗೆ ಕಮೆಂಟ್ ಹಾಕಿ ಬೇಕು ಅಂತ ನೆಕ್ಸ್ಟ್ ವಿಡಿಯೋ ವ್ಲಾಗಲ್ಲಿ ಹೇಳ್ತೀನಿ. ನಾನು ಯಾವ ಥರ ಹೋಗಿದ್ವಿ, ಯಾವ ಟ್ರೈನಲ್ಲಿ ಹೋಗಿದ್ವಿ ಅಂತ. ಸೊ ಸ್ವಲ್ಪ 15 ದಿನ ಅನ್ನೋಂಗೆ ಬುಕ್ ಮಾಡ್ಕೊಳ್ಳಿ, ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ನನ್ನ ಮಗ ಅರ್ಧ ಮಲ್ಕೊಳ್ಳೋದು ಅರ್ಧ ಎದೊಳೋದು ಮಾಡ್ತಾ ಇದ್ದ. ಅವನೊಂದು ಲಗೇಜ್ ಆಗಿಬಿಟ್ಟಿದ್ದ. ನಮಗೆ ನಮ್ಮದೇ ಒಂದಷ್ಟು ಲಗೇಜ್ ಇದ್ದರೆ ಒಬ್ಬರು ಎತ್ತುಕೊಳ್ಳೇಬೇಕಿತ್ತು. ತುಂಬ ಕಷ್ಟ ಮಕ್ಕಳನ್ನ ಕರ್ಕೊಂಡು ಹೋಗೋದು. ಸೊ ಫ್ಯಾಮಿಲಿ ಜೊತೆ ಹೋದರೆ ತುಂಬಾ ಖುಷಿ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಅಲ್ಲಿ ಉತ್ತರ ಕರ್ನಾಟಕದ ಸ್ಟೈಲ್ ಊಟ ಅಂತೂ ಇನ್ನೂ ತುಂಬಾ ಸಖತ್ತಾಗಿತ್ತು. ಸೊ ನಿಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಶು ಮಧು ಯೂಟ್ಯೂಬ್ ಚಾನಲ್ನ. ನೆಕ್ಸ್ಟ್ ಕಂಟೆಂಟಲ್ಲಿ ಒಂದು ಒಳ್ಳೆ ಕಂಟೆಂಟ್ನ ತರಬೇಕು ಅಂತ ಅನ್ಕೋತಾ ಇದ್ದೀನಿ. ವ್ಲಾಗ್ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ ನನಗೆ. ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ ಕೂಡ ಬರ್ತಾಯಿದ್ದೀನಿ. ಸೊ ಬಾಯ್.